ಈ ಎಲ್ಲಾ ವಿಚಾರಗಳಿಗೆ SIT ಕುಲಂಕುಷವಾಗಿ ಉತ್ತರವನ್ನು ಕೊಡಬೇಕನ್ನೋದು ಜವಾಬ್ದಾರಿ ಅವರ ಮೇಲೆ ಇದೆ. ಆ ಇಬ್ಬರು ಹೆಣ್ಣು ಮಕ್ಕಳ ID ಕಾರ್ಡ್ಸ್ ಇವತ್ತು ನಿನ್ನೆ SITಗೆ ನೇತ್ರಾವತಿ ದಡದಲ್ಲಿ ಎಸ್ಕಾವೇಷನ್ ಮಾಡಿದ್ರೆ ಸಿಕ್ಕಾಕೊಂಡಿದೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಆ ಎರಡು ID ಕಾರ್ಡ್ಗಳು ಎರಡು ಒಂದು ಪ್ಯಾನ್ ಕಾರ್ಡು ಮತ್ತೆ ಒಂದು ID ಕಾರ್ಡ್ಗಳು, ಒಬ್ಬ ಶ್ರುತಿ ಅಂತ 2009 ಸೂಸೈಡ್ ಮಾಡ್ಕೊಂಡಿದ್ದಾರೆ. 2009 ಲಕ್ಷ್ಮಿ ಅನ್ನೋ ಹೆಣ್ಮಗಳು ಕೂಡ ಧರ್ಮಸ್ಥಳದ ಗೆಸ್ಟ್ ಹೌಸ್ ಗಂಗೋತ್ರಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಬ್ಬರದು ID ಕಾರ್ಡು, ಬ್ಲೌಸು ಮತ್ತೆ ಬ್ಯಾಗು ನೇತ್ರಾವತಿ ದಡದಲ್ಲಿ SITಗೆ ಸಿಕ್ಕಿದೆ. ಪ್ರಶ್ನೆ ಏನಪ್ಪಾ ಅಂದ್ರೆ, ಇಬ್ರು ಆಟೋ ಮಾಡ್ಕೊಂಡು ಹೋಗಿ ಈ ಎರಡು ID ಕಾರ್ಡ್ಗಳನ್ನ ಸಂಖ್ಯೆ ಗುದ್ದಿ ತೆಗೆದು ID ಕಾರ್ಡು ಬ್ಲೌಸ್ನೆಲ್ಲ ಮುಚ್ಚಿ ಬಂದು ವಾಪಸ್ ಸೂಸೈಡ್ ಮಾಡ್ಕೊಂಡ್ರ, ಅಥವಾ ಅವ್ರೋಗಿ ಇದನ್ನ ಮಾಡಿಲ್ಲ ಅಂದ್ರೆ ಇವ್ರ ID ಕಾರ್ಡ್ಗಳನ್ನ ಬ್ಯಾಗ್ ಅನ್ನ ಬ್ಲೌಸ್ ಅನ್ನ ತಗೊಂಡೋಗಿ ಮುಚ್ಚಾಕ್ದವ್ರು ಯಾರು? ಪೊಲೀಸರು ಈ ಐಟಮ್ಗಳನ್ನ ಯಾಕೆ ರಿಕವರಿನಲ್ಲಿ ತೋರಿಸಿಲ್ಲ? ಬೆಳ್ತಂಗಡಿ ಪೊಲೀಸರು ಈ ಒಂದು ರೇಪ್ ಅಂಡ್ ಮರ್ಡರ್ನ ಸೂಸೈಡ್ ಅಂತ ಏನಾದ್ರು ಮುಚ್ಚಾಕಿದ್ರ? ಸಾಕ್ಷಿ ನಾಶಕ್ಕೋಸ್ಕರ ಇವ್ರ ID ಕಾರ್ಡ್ಗಳನ್ನ ತಗೊಂಡೋಗಿ ಏನಾದ್ರು ನೇತ್ರಾವತಿ ದಡದಲ್ಲಿ ಅವರೇ ಬಚ್ಚಿಟ್ರ? ಈ ಒಂದು ರೇಪ್ ಅಂಡ್ ಮರ್ಡರ್ನ ಪೊಲೀಸವರೇ ಮುಚ್ಚಾಕರ? ಹಾಗಾದ್ರೆ ರೇಪ್ ಮಾಡಿದವ್ರು ಯಾರು? ಕೊಲೆ ಮಾಡಿದವ್ರು ಯಾರು? ಇಬ್ರು ಹೆಣ್ಣು ಮಕ್ಕಳನ್ನ ಸೂಸೈಡ್ ಅಂತ ತೋರಿಸಿರೋದ್ರಲ್ಲಿ ಬೆಳ್ತಂಗಡಿ ಪೊಲೀಸರ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ಅಲ್ಟಿಮೇಟ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಕಾರ್ಡು ಮತ್ತೆ ಈ ಒಂದು ಬ್ಲೌಸ್ ಪೀಸು, ರೆಡ್ ಕಲರ್ ಬ್ಲೌಸ್ ಪೀಸು ಮತ್ತೆ ID ಕಾರ್ಡ್ಗಳು ಮತ್ತೆ ಬ್ಯಾಗು ಅಲ್ಲಿ ಯಾಕೆ ಸಿಕ್ತು? ಈ ಎಲ್ಲಾ ವಿಚಾರಕ್ಕೆ ಸರ್ಕಾರ SIT ಉತ್ತರ ಕೊಡಬೇಕಾಗಿದೆ ಅಂತ ಹೇಳುತ್ತಾ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಆಯ್ತು.